ನಿಮಗೇನಾದ್ರೂ ಶನಿ ಕಾಟ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ ದೋಷಗಳಿಂದ ಏನಾದ್ರೂ ತೊಂದರೆ ಆಗ್ತಿದ್ರೆ ನಾನು ಹೇಳುವಂತ ಈ ದೇವಾಲಯಕ್ಕೆ ತಪ್ಪದೆ ಒಮ್ಮೆ ಆದ್ರೂ ಭೇಟಿ ಮಾಡಿ. ಪಾಂಡಿಚೇರಿಯ ತಿರುನಲ್ಲಾರ್ನಲ್ಲಿರುವ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯ. ಇದು ಶನಿದೇವರ ಗೃಹ ಸ್ಥಾನವಾಗಿದೆ. ನಾವು ಗುರುಗಳ ಮಾರ್ಗದರ್ಶನದಲ್ಲಿ ಬಹಳ ಅದ್ಭುತವಾಗಿ ಶನೇಶ್ವರ ಸ್ವಾಮಿಯ ದರ್ಶನವನ್ನ ಮಾಡಿಕೊಂಡ್ವಿ. ಇಲ್ಲಿರುವಂತಹ ನಳತೀರ್ಥದಲ್ಲಿ ಕಪ್ಪು ಬಟ್ಟೆಯನ್ನ ಧರಿಸಿಕೊಂಡು ಎಳ್ಳೆಣ್ಣೆಯನ್ನ ತಲೆಗೆ ಮತ್ತೆ ಮೈಗೆಲ್ಲ ಹಚ್ಚಿಕೊಂಡು ಸ್ನಾನವನ್ನ ಮಾಡಬೇಕು. ಆ ಧರಿಸಿದ ಕಪ್ಪು ಬಟ್ಟೆಯನ್ನ ಅಲ್ಲೇ ಬಿಟ್ಟು ಬಿಡುವ ಪದ್ಧತಿ ಇದೆ. ಹೀಗೆ ಮಾಡಿ ನಂತರ ಅಲ್ಲಿನ ಕ್ಷೇತ್ರ ದೇವರಾದ ದರ್ಬಾರಣ್ಯೇಶ್ವರ ಸ್ವಾಮಿ ಅಂದರೆ ಶಿವನ ದರ್ಶನವನ್ನ ಮಾಡಿ ಅದೇ ದೇವಾಲಯದಲ್ಲಿರುವ ಶ್ರೀ ಶನೇಶ್ವರ ಸ್ವಾಮಿಯ ದರ್ಶನವನ್ನ ಪಡೆದರೆ ಸಾಡೆ ಸಾತಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ ದೋಷಗಳಿಂದ ಆಗುವಂತಹ ತೊಂದರೆಗಳಿಂದ ಮುಕ್ತಿ ಸಿಗುತ್ತದೆ ಎಂಬ ನಂಬಿಕೆ ಇದೆ. ನಾವು ಶುಕ್ರವಾರ ರಾತ್ರಿ ಬೆಂಗಳೂರಿನಿಂದ ಹೊರಟು ಸೂರ್ಯೋದಯಕ್ಕೂ ಮೊದಲೇ ತಿರುನಲ್ಲಾರ್ ಸೇರಿದ್ದೆವು. ಶನಿವಾರದ ದಿನ ಸ್ವಾಮಿ ಶನಿದೇವರ ದರ್ಶನ ಮಾಡಿಕೊಂಡು ಗುರುಗಳ ಮಾರ್ಗದರ್ಶನದಂತೆ ಸ್ವಾಮಿಗೆ ಎಳ್ಳು, ಕಪ್ಪು ಬಟ್ಟೆ ಮತ್ತು ನಮ್ಮ ಶಕ್ತಿಯಾನುಸಾರ ದಕ್ಷಿಣೆಯನ್ನು ದೇವಸ್ಥಾನದಲ್ಲಿ ದಾನ ಮಾಡಿ ಸ್ವಾಮಿಯ ಅನುಗ್ರಹ ಸಿಗಲಿ ಎಂದು ನಾವು ಪ್ರಾರ್ಥಿಸಿಕೊಂಡೆವು. ಅಲ್ಲಿಂದ ಉಳಿದ 8 ಗ್ರಹಗಳ ದರ್ಶನಕ್ಕೆ ಹೊರಟೆವು. ಮುಂದಿನ ವಿಡಿಯೋದಲ್ಲಿ ಉಳಿದ 8 ಗ್ರಹಗಳ ದೇವಾಲಯಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ತಪ್ಪದೆ ನಮ್ಮ ಪೇಜ್ ಫಾಲೋ ಮಾಡಿ, ಹಾಗೆ ಲೈಕ್ ಮಾಡಿ. ಓಂ ಶನೇಶ್ವರಾಯ ನಮಃ ಎಂದು ಕಾಮೆಂಟ್ ಮಾಡಿ. ಧನ್ಯವಾದಗಳು.